ಅದಕ್ಕೆ ಹಸ್ತ ಜೋಡಿಸ್ತಾರೆ. ಜೊತೆ ಆದ್ರೆ ಸಿದ್ದರಾಮಯ್ಯರು ಬಲಾಗಿ ನಿಂತರ ಇಲ್ಲಿ ಬೆಳೆಯೋರು ಸಿದ್ದರಾಮಯ್ಯ ಅಲ್ಲ, ಇಲ್ಲಿ ಬೆಳೆಯೋರು ರಾಹುಲ್ ಗಾಂಧಿಯವರು. ಮೋಸ್ಟ್ಲಿ ರಾಹುಲ್ ಗಾಂಧಿಯವ್ರು ಯಾಕೆ ಭೇಟಿ ಆಗ್ತಾಯಿಲ್ಲ? ಇವ್ರಿಗೆ ಭೇಟಿಯಾಗಿ ಇವ್ರಿಗೆ ಡಿ ಕೆ ಅವ್ರಿಗೆ ಹೇಳಿರ್ಬೋದು, ಇವ್ರಿಗಿಲ್ಲ ಅಂತಲ್ಲ, ಮೆಸೇಜ್ ಕೊಟ್ಟಿರ್ಬೋದು. ಈ ಸಂದರ್ಭದಲ್ಲಿ ಸ್ವಲ್ಪ ಮೌನ ಆಗಿರಪ್ಪ. ಯಾಕಂದರೆ ರಾಷ್ಟ್ರೀಯ ಮಟ್ಟದಲ್ಲೇ ಸಿದ್ದರಾಮಯ್ಯನವರು ಸಿದ್ಧಾಂತ ಇವತ್ತು ಯಾವ ಸಿದ್ಧಾಂತವನ್ನು ಒಬ್ಬಿಸಿ ಹಿಡ್ಕೊಂಡು ಹೊರಟಿದ್ದಾರೆ, ಹಿಂದುದ ಒಂದು ಅಸ್ತ್ರ ಹಿಡ್ಕೊಂಡು ಹೊರಟಿದ್ದಾರೆ ನಮ್ಮ ಇವರು ರಾಹುಲ್ ಗಾಂಧಿಯವರು. ಅದಕ್ಕೆ ಅನುಕೂಲ ಆಗೋಂಗದ. ಇವತ್ತು ಸಪೋಸ್ ಏನಾದರೂ ಸಿದ್ದರಾಮಯ್ಯರು ಇಳಿಸಿದರೆ ಸಹಜವಾಗಿ ರಾಷ್ಟ್ರೀಯ ಮಟ್ಟದ ಹೊಡೆದು ಬೀಳ್ತದ. ಅದು ರಾಹುಲ್ ಗಾಂಧಿಯವ್ರಿಗೆ ಗೊತ್ತದ. ಅದಕ್ಕೆ ಅವ್ರು ಆ ಕಾರಣಕ್ಕಾಗಿ ಮತ್ತು ಸರಿಯಾಗಿ ನಡೆಸ್ತಾ ಇದ್ದಾರೆ ಆಡಳಿತವನ್ನು. ಗ್ಯಾರಂಟಿ ಎಲ್ಲರಿಗೂ ಕೊಡ್ತಾ ಇದ್ದಾರೆ. ಹೌದು, ಅಭಿವೃದ್ಧಿ ಕಾರ್ಯ ಆಗಿಲ್ಲ ಅಂತ ಹೇಳ್ತಾರೆ ವಿರೋಧಿಗಳು. ಇಲ್ಲ ಅಂತಲ್ಲ, ಇರ್ಬೋದು, ಅದು ಅಭಿವೃದ್ಧಿ ಆಗಿಲ್ಲ ಅನ್ನೋ ನಾವು ಮಾತು. ಅಭಿವೃದ್ಧಿ ಅಂದರೆ ಏನು? ರೋಡುಗಳ, ರಸ್ತೆ ತಯಾರು ಮಾಡೋದ, ಚರಂಡಿ ತಯಾರು ಮಾಡೋದ? ಅಭಿವೃದ್ಧಿ ಅಂದರೆ ಏನು? ಶಿಕ್ಷಣದಲ್ಲಿ ಏನು ಅಭಿವೃದ್ಧಿ ಆಗಿದೆ ನಮ್ಮದು? ಎಷ್ಟು ಯೂನಿವರ್ಸಿಟಿಗಳು ಹುಟ್ಟು ಹಾಕಿದ್ವಿ ನಾವು. ನೀರಾವರಿಯಲ್ಲಿ ಎಷ್ಟು ಡ್ಯಾಮ್ಗಳನ್ನು ಕಟ್ಟಿ ಹಾಕಿದ್ವಿ ನಾವು. ಇವು ಅಭಿವೃದ್ಧಿಗಳು. ಎಷ್ಟು ನಾವು ಬೆಳೆಯನ್ನು ಬೆಳೀತಾ ಇದ್ದೀವಿ, ಮಾರ್ಕೆಟಲ್ಲಿ ಕೊಟ್ಟಿದ್ದೀವಿ ನಮ್ಮ ರೈತರಿಗೆ. ನಾವು ಆರ್ಥಿಕ ಭದ್ರಾಗಿದ್ದೀವ. ಇದು ನಮ್ಮ ಡೆವಲಪ್ಮೆಂಟ್. ಇದ್ರ ಬಗ್ಗೆ ಇದೇ ಗೊತ್ತಿಲ್ಲ ನಮ್ಮಲ್ಲಿ. ಅಭಿವೃದ್ಧಿ ಅಂದರೆ ಏನು? ರೋಡ್ಗಳು, ಚರಂಡಿಗಳು, ಆಯುಷ್ಯ ಬದುಕ, ಇದೇನ ಅಭಿವೃದ್ಧಿ? ಇದೆಲ್ಲರಿಗೂ ಆಗಿದೆನಾ? ಈ ಎಲ್ಲ ದಿಶೆಯಲ್ಲಿ ಚಿಂತನೆ ಮಾಡೋ ಸಭೆ ಇವತ್ತು ಕಾಂಗ್ರೆಸ್ ಮುಂದದ. ಸಿದ್ದರಾಮಯ್ಯನಂತ ಒಬ್ಬ ನಾಯಕರಿದ್ದಾರೆ. ತಾವು ಸದಾ ಇನ್ನೂ ಕರೀದು ಭಾಳದ ಡಿ ಕೆ ಶಿವಕುಮಾರ್ ಅವರು. ಈ ಇವರು ಅವರ ಯೋಗ್ಯತೆ ಇಲ್ಲ ಅಂತಲ್ಲ, ಸೇಮ್ ಆಗುವಂಥದ್ದು. ಯೋಗ್ಯತೆ ಅಂದ್ರೆ ನೀವು ಸೇಮ್ ಇದ್ದಂತ ಆಗುವಂಥದ್ದಕ್ಕೆ ಜಾತಿ, ಧರ್ಮ, ದುಡ್ಡ ಇವುಗಳು ಬಳಸೋದು, ದುಡ್ಡು ಹಂಚೋದು, ಖರೀದಿ ಮಾಡೋದು